ಎಲ್ರಿಗೂ ನಮಸ್ಕಾರ. ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಪೂರ್ವಕ ಸ್ವಾಗತ. ನಾನು ಶಶಿಕಲಾ ನಾಗರಾಜನ್. ಕಳೆದ ಸಂಚಿಕೆಯಲ್ಲಿ ನಾನು ದೇವ್ರ ಮನೆಯಲ್ಲಿ ಹಾಕೋ ರಂಗೋಲಿನ ಪ್ರಸ್ತುತಪಡಿಸಿದ್ದೆ. ಅದನ್ನು 1 ಲಕ್ಷಕ್ಕೂ ಮೀರಿ ಜನರು ವೀಕ್ಷಣೆ ಮಾಡಿದ್ದೀರಾ. ಈ ವಿಡಿಯೋನ ತುಂಬ ಜನ ಇಷ್ಟಪಟ್ಟಿದ್ದೀರಾ. ನಿಮ್ಮ ಕಾಮೆಂಟ್ಸ್ ಮೂಲಕ ಕಾಂಪ್ಲಿಮೆಂಟ್ಸ್ ಕೊಟ್ಟಿದ್ದೀರಾ. ಹಾಗಾಗಿ ನಿಮ್ಮೆಲ್ರಿಗೂ ಅನಂತಾನಂತ ಧನ್ಯವಾದಗಳು. ಇನ್ನೇನು ಆಷಾಢ ಮುಗಿತಾ ಇದೆ, ಶ್ರಾವಣ ಬರ್ತಾ ಇದೆ. ಶ್ರಾವಣ ಮಾಸ ಅಂತಂದರೆ ಹಬ್ಬಗಳ ಸಾಲು. ಇವತ್ತು ನಾನು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಹಾಕುವಂಥ ಒಂದು ವಿಶೇಷವಾದ ರಂಗೋಲಿಯನ್ನು ನಿಮಗೆಲ್ಲ ಹೇಳ್ಕೊಡ್ತಾ ಇದ್ದೀನಿ. ಈಗ ನಾನು ವರಮಹಾಲಕ್ಷ್ಮಿ ಹಬ್ಬದ ದಿನ ಹಾಕುವ ವಿಶೇಷವಾದ ರಂಗೋಲಿಯನ್ನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಮೊದಲಿಗೆ ಕಲಶ ಎಲ್ಲಿ ಸ್ಥಾಪನೆ ಮಾಡ್ತೀರಾ ಅದನ್ನು ಸ್ವಚ್ಛಗೊಳಿಸಿ ರಂಗೋಲಿ ಹಾಕಿ ಅದ್ರ ಮೇಲೆ ಕಲಶ ಸ್ಥಾಪನೆ ಮಾಡಿ ಅಲ್ಲಿಂದ ಮುಂದೆ ಒಂದು ಅರ್ಧ ಅಡಿ ಮುಂದೆ ನಿಮ್ಮ ರಂಗೋಲಿಯನ್ನು ಹಾಕಬೇಕು. ವರಮಹಾಲಕ್ಷ್ಮಿ ಕಲಶದ ರಂಗೋಲಿ ಹಾಕ್ತಾ ಇದ್ದೀನಿ. ಆ ಕಲಶಕ್ಕೆ ಗುಂಡಾಗಿರುತ್ತಲ್ವ ಕಲಶ, ಹಾಗಾಗಿ ನಾನು ಅದಕ್ಕೆ ಒಂದು ತಟ್ಟೆ ಉಪಯೋಗಿಸ್ತಾ ಇದ್ದೀನಿ. ಹೀಗೆ ಇದು ಸುತ್ತ ತಟ್ಟೆ ಸುತ್ತ ಫಸ್ಟ್ ಒಂದು ಶೇಪ್ಗೋಸ್ಕರ ಇದನ್ನು ಹಾಕ್ಕೋತಾ ಇದ್ದೀನಿ. ರಂಗೋಲಿನ ಬಿಳಿ ರಂಗೋಲಿ ಹಾಕ್ಕೋತಾ ಇದ್ದೀನಿ. ಈ ಥರ ಒಂದು ತಟ್ಟೆ ರಂಗೋಲಿ ಹಾಕ್ಕೊಂಡು ಇದನ್ನು ಕಲಶವಾಗಿ ಕನ್ವರ್ಟ್ ಮಾಡೋಣ. ಹೀಗೆ ಹಾಕಿದ್ರೆ ಸ್ವಲ್ಪ ಕಲಶದ ಥರ ಶೇಪ್ ಬರುತ್ತೆ. ಬಂತ ಕಲಶ. ಇದಕ್ಕೆ ಬೆಳ್ಳಿ ಕಲರು ಅಂತಂದರೆ ಬಿಳಿ ಕಲರ್ನ ತುಂಬ್ತೀನಿ ಇದಕ್ಕೆಲ್ಲ. ಕಲಶ ಇಷ್ಟು ಹೀಗೆ ಕಲಶ ಮಾಡ್ಕೋಬೇಕು. ಇವಾಗ ಇದಕ್ಕೆ ಬಿಳಿ ಕಲರ್ ತುಂಬ್ತೀನಿ. ಈ ಸ್ಟೈನರ್ ಮೂಲಕ ಬೇಗ ತುಂಬಿದ್ರೆ ನಿಮ್ಮ ಕೆಲಸ ಬೇಗ ಆಗುತ್ತೆ. ಸೊ ಅದಕ್ಕೆ ನಾನೊಂದು ಸ್ಟೈನರ್ ಯೂಸ್ ಮಾಡಿ ಕಲಶಕ್ಕೆ ಬಿಳಿ ಕಲರ್ ತುಂಬ್ತಾ ಇದ್ದೀನಿ. ಈಗ ಕಲಶಕ್ಕೆ ನಾನೊಂದು ಪ್ಲೇಟ್ ತಗೊಂಡು ಅದನ್ನು ಕಲಶದ ಶೇಪಲ್ಲಿ ತಂಬಿಗೆ ಶೇಪಲ್ಲಿ ಮಾಡ್ಕೊಂಡಿದ್ದೀನಿ. ಅದನ್ನು ಬಿಳಿ ರಂಗೋಲಿನಲ್ಲಿ ಚೆನ್ನಾಗಿ ತುಂಬಬೇಕು. ನೋಡಿ ಇವಾಗ ಆ ಕೆಲಸ ಮಾಡಿದ್ದೀನಿ ನಾನು. ಈಗ ಮುಂದೆ ನಾನು ಇನ್ನೊಂದೇನು ಕೆಲಸ ಮಾಡ್ತೀನಿ ಅಂದರೆ ಇದಕ್ಕಿಂತ ಸಣ್ಣ ತಟ್ಟೆ ಯೂಸ್ ಮಾಡಿ ಮಧ್ಯ ಪ್ಲೇಸ್ ಮಾಡ್ತೀನಿ. ಇದನ್ನು ಇಲ್ಲಿ ಪ್ಲೇಸ್ ಮಾಡಿ ಇದಕ್ಕೆ ಒಂದು ಡಾರ್ಕ್ ಕಲರ್ ಹಾಕ್ಕೋತೀನಿ. ಡಾರ್ಕ್ ಕಲರ್ ಇದನ್ನು ಔಟ್ಲೈನ್ ಹಾಕ್ಕೊಂಬಿಟ್ಟು ಈ ಔಟ್ಲೈನ್ ಹಾಕ್ಕೊಂಡು ಇದಕ್ಕೆ ಇವಾಗ ನೀಲಿ ಕಲರ್ ತೊಗೊಂಡಿದ್ದೀನಿ. ಔಟ್ಲೈನ್ ಹಾಕ್ಕೊಂಡು ತೆಗಿತೀನಿ. ಇವಾಗ ಇದು ಫುಲ್ಲು ಸರ್ಕಲ್ ಹಾಕ್ಕೊಂಬಿಟ್ಟು ಇದನ್ನು ತೆಗಿತಾ ಇದ್ದೀನಿ. ಈಗ ಡಾರ್ಕ್ ಔಟ್ಲೈನ್ ಹಾಕ್ಕೊಂಡಾಯಿತು. ಇದನ್ನು ನೀಲಿ ಕಲರ್ನ ಪೂರ್ತಿ ತುಂಬ್ತೀನಿ. ಇವಾಗ ಇದನ್ನು ಸ್ಟೈನರಲ್ಲಿ ತುಂಬಿದ್ರೆ ಬೇಗ ಆಗುತ್ತೆ. ಇದಕ್ಕೆ ಇನ್ನೊಂದು ಸ್ವಲ್ಪ ತುಂಬಿಸ್ಕೊಳ್ಳೋಣ. ಸೊ ಇವಾಗ ಇದ್ರ ಮಧ್ಯ ಶ್ರೀಕಾರ ಹಾಕ್ತಾಯಿದ್ದೀನಿ. ಶ್ರೀಕಾರ ಅಂದರೆ ಶ್ರೀ ಅಂದರೆ ಸಿರಿ ಅಂದರೆ ಲಕ್ಷ್ಮಿ. ಸೊ ಇವಾಗ ಶ್ರೀಕಾರನ ಕನ್ನಡದಲ್ಲಿ ಹಾಕ್ತೀನಿ. ಈ ಮಧ್ಯ ಸ್ವಲ್ಪ ಡಿಸೈನ್ ಮಾಡಿಕೊಂಡು ಸ್ವಲ್ಪ ಐಡಿಯಾ ಮಾಡಿಕೊಂಡು ಶ್ರೀಕಾರ ಹಾಕಬೇಕು. ಇವಾಗ ಶ್ರೀಕಾರ ಹಾಕಿ ಆಯ್ತಲ್ವಾ. ಸೊ ಇವಾಗ ನನಗೇನು ಅನ್ನಿಸ್ತು ಅಂತಂದರೆ ಶ್ರೀಕಾರ ಹಾಕಾಯಿತು. ಈಗ ಇದು ಬಿಳಿನ ಸ್ವಲ್ಪ ತುಂಬೋಣ. ಬಿಳಿನ ಯಾವುದಾದ್ರೂ ಬೇರೆ ಕಲರ್ ಕಾಂಬಿನೇಷನ್ನು ಚೆನ್ನಾಗಿ ಕೊಡುವಂಥ ಕಲರ್ನಲ್ಲಿ ಒಂದು ಸ್ವಲ್ಪ ಹೂಗಳು ಹಾಕೋಣ. ಇಲ್ಲಿ ನೋಡಿ ಈ ಥರ ಚುಕ್ಕೆಗಳಿಟ್ಕೊಂಬಿಡೋಣ. ಫಸ್ಟು ಈಕ್ವಿಡಿಸ್ಟೆಂಟಾಗಿ ಒಂದೊಂದು ಚುಕ್ಕೆಗಳಿಟ್ಕೊಂಬಿಡೋಣ. ಚುಕ್ಕೆಗಳಿಟ್ಕೊಂಬಿಟ್ಟು ಇದನ್ನೆಲ್ಲ ಒಂದು ಹೂವು ಥರ ಮಾಡ್ತೀನಿ. ಇದೊಂದು ಈ ಥರ ಒಳ್ಳೆ ಕಾಂಬಿನೇಷನ್ ಬಂತಲ್ವ. ಇವಾಗ ಇದು
ಹೂವದ ಥರ ಮಾಡ್ಕೊಳ್ಳೋಣ. ಸುಮ್ಮನೆ ಹೀಗೆ ಅಂದರೆ ಈ ಒಂದೊಂದು ಈಕ್ವಲ್ಲಾಗಿ ಒಂದೊಂದು ಗುಂಡು ಹಾಕಿರೋ ಸುತ್ತಾನು ಒಂದಷ್ಟು ಚುಕ್ಕೆಗಳಿಟ್ಟರೆ ಅದು ಹೂವದ ಡಿಸೈನ್ ಬರುತ್ತೆ. ನೋಡಿ, ಸುಲಭ, ಒಳ್ಳೆ ಕಾಂಬಿನೇಷನ್ನು ಬಂದಿದೆ. ಹೂವೂ ಚೆನ್ನಾಗಿ ಕಾಣುತ್ತೆ, ಬೋಲ್ಡಾಗಿ ಹೂವೂ ಬ್ಯೂಟಿಫುಲ್ಲಾಗಿ ಬ್ರೈಟಾಗಿ ಕಾಣಿಸ್ತಾ ಇದೆ. ಭಕ್ತಿಯಿಂದ ಮಾಡಬೇಕಷ್ಟೆ ಯಾವುದು ಮಾಡಿದ್ರೂ. ಸೊ ಇವಾಗ ಇದು ಒಂದು ಸಣ್ಣ ಅಲಂಕಾರ ಆಯಿತು ಕಳಸಕ್ಕೆ. ಇವಾಗ ಮಾವಿನ ಎಲೆ ಹಾಕ್ತೀವಿ ಕಳಸಕ್ಕೆ. ಮಾವಿನ ಎಲೆ ಹಾಕ್ತೀವಿ. ಈ ಮಾವಿನ ಎಲೆ ಯಾವ ಶೇಪು ಅಂದರೆ ಇವಾಗ ಹೀಗೆ ಬರುತ್ತೆ, ಹೀಗೆ ಬರುತ್ತೆ. ಇದು ಮುಂದೆ ಇಟ್ಟಿರೋ ಮಾವಿನ ಎಲೆ ಶೇಪು. ಆಮೇಲೆ ಹೀಗೊಂದು 5 ಮಾವಿನ ಎಲೆ ನಾರ್ಮಲ್ಲಾಗಿ ಇಡ್ತೀವಿ ಕಲಶಕ್ಕೆ ಅಲ್ವಾ. ಇವಾಗ ಕಲಶ ಇಟ್ಟಿದ್ದೀನಲ್ಲ, ಅದಕ್ಕೆ ನಾವು ಮಾವಿನ ಎಲೆ ಕಲರ್ ತೊಗೊಂಡೆ, ಮಾವಿನ ಎಲೆ ಗ್ರೀನ್ ತೊಗೊಂಡು ಕಲಶಕ್ಕೆ ಹಾಕ್ತಾಯಿದ್ದೀನಿ. ಇವಾಗ ಅರ್ಧ ಹಾಕ್ಕೊಂಡ್ರೆ ಸಾಕು, ಏಕೆಂದರೆ ಅದು ಮುಂದೆ ರಂಗೋಲಿ ಇದು ತೆಂಗಿನಕಾಯಿ ಇಡಬೇಕು, ಇದಕ್ಕೆ ಅದು ಕವರ್ ಆಗುತ್ತೆ ತೆಂಗಿನಕಾಯಿ. ಅದಕ್ಕೆ ಇದು ಅರ್ಧನೇ ಹಾಕ್ತಾಯಿದ್ದೀನಿ. ಇದು ಮಾವಿನ ಎಲೆಯಲ್ಲಿ ಇರುತ್ತಲ್ಲ ಲೈನ್ಸು, ಅದನ್ನು ರೆಪ್ರೆಸೆಂಟ್ ಮಾಡ್ತಾಯಿದೆ. ಇದು ಅರ್ಥ ಆಯಿತು ಅಂತ ಅನಿಸುತ್ತೆ ನಿಮಗೆ, ಹೇಗೆ ಹಾಕ್ಬೋದು ಅಂತ. ಈಗ ತೆಂಗಿನಕಾಯಿ ಇಡೋಣ. ಕಲಶದಲ್ಲಿ ತೆಂಗಿನಕಾಯಿ ತುಂಬ ಶ್ರೇಷ್ಠ. ಕಲಶದಲ್ಲಿ ತೆಂಗಿನಕಾಯಿನಲ್ಲಿ ಕೂಡ ಲಕ್ಷ್ಮಿ ನೆಲೆಸಿರ್ತಾಳೆ. ಸೊ ಇವಾಗ ತೆಂಗಿನಕಾಯಿ ತೆಂಗಿನಕಾಯಿ ಇಡ್ತಾ ಇದ್ದೀನಿ ಕಲಶದಲ್ಲಿ. ಇವಾಗ ತೆಂಗಿನಕಾಯಿ ಥರ ಕಾಣ್ತಾ ಇದೆ ಅಲ್ವಾ. ಇವಾಗ ಇದ್ರ ಮೇಲೆ ನಮಗೆ ತೆಂಗಿನಕಾಯಿ ನಾರು ರೆಪ್ರೆಸೆಂಟ್ ಮಾಡೋ ಥರ ಸ್ವಲ್ಪ 1-2 ಡಾರ್ಕ್ ಲೈನ್, ಓಕೆ, ಈ ಥರ. ಇವಾಗ ಸ್ವಲ್ಪ ನೀಟಾಗಿ ಕ್ಲೀನಾಗಿ ಮಾಡಿರೋವಂಥ ತೆಂಗಿನಕಾಯಿ ಇಡೋದು. ಒಂದು ಸ್ವಲ್ಪ ನಾರು ನೋಡಿ, ತೆಂಗಿನಕಾಯಿ ಶೇಪ್ ಬಂತಲ್ವ ಈಗ. ಸೊ ಇದಕ್ಕೆ ಇವಾಗೊಂದು ಕುಂಕುಮ ಇಡೋಣ. ಕಲಶ ಅಲ್ವಾ ಇದು, ಕುಂಕುಮ ಇಡೋಣ. ಕುಂಕುಮ ಇಟ್ಟು, ಚಂದ್ರನೂ ತುಂಬ ಇಂಪಾರ್ಟೆಂಟು. ಹಾಗಾಗಿ ಕುಂಕುಮ, ಚಂದ್ರ ಎಲ್ಲ ಅಲಂಕಾರ ಮಾಡೋಣ. ಕುಂಕುಮ, ಚಂದ್ರನನ್ನು ಚಂದ್ರಾಕಾರವಾಗೇ ಮಾಡ್ತಾಯಿದ್ದೀನಿ. ನೀವು ಹೇಗೆ ಕಲಶ ಇಟ್ಟು ಲಕ್ಷ್ಮೀನ ಆವಾಹನೆ ಮಾಡ್ತೀರೋ ಹಾಗೆ ರಂಗೋಲಿಯಲ್ಲಿ ಕೂಡ ಲಕ್ಷ್ಮಿ ಆವಾಹನೆ ಆಗತ್ತೆ. ಇವಾಗ ಲಕ್ಷ್ಮಿ ಅಂತಂದರೆ ಅವಳು ಅಲಂಕಾರ ಪ್ರಿಯೆ, ಆಭರಣ ಪ್ರಿಯೆ, ಸ್ತುತಿ ಪ್ರಿಯೆ. ಹಾಗಾಗಿ ಅವಳಿಗೊಂದು ಆಭರಣ ತೊಡಿಸೋಣ. ಈ ಕಂಠಾಭರಣ ಅದನ್ನು ನಾವು ಇಲ್ಲಿ ಮಾಡ್ತಾಯಿದ್ದೀವಿ. ಕಂಠಾಭರಣ ಇದನ್ನು ಕೆಂಪು, ಹವಳ, ಮುತ್ತು ಎಲ್ಲದರಲ್ಲೂ ಮಾಡೋಣ. ಇವಾಗ ಇದಕ್ಕೆ ಮಧ್ಯ ಅಲಂಕಾರ ಇದು. ಇವಾಗ ಇನ್ನೂ ಒಂದು ಅಲಂಕಾರ ಮಾಡ್ಬೋದು. ಇಲ್ಲಿಂದ ಉದ್ದಕ್ಕೆ ಉದ್ದಕ್ಕೊಂದು ಹಾರ ಮಾಡೋಣ, ಕಂಠಹಾರ ಮಾಡೋಣ. ಇದು ಚಿನ್ನ ಲೇಪಿತ, ಕನಕಲೇಪಿತ ಕಂಠಹಾರ. ಓಕೆ, ಕಲಶದ ಮೇಲೆ ತೆಂಗಿನಕಾಯಿ ಇಟ್ಟಿದ್ದೇನಲ್ಲ, ಅಲಂಕಾರಾರ್ಥವಾಗಿ ತೆಂಗಿನಕಾಯಿ ಮೇಲೆ ಒಂದು ಹೂವಿನ ಹಾರವನ್ನು ಹಾಕೋಣ. ಅದು ಹೂವಿನ ಹಾರ ಹೇಗೆ ಹಾಕಬೇಕು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಇವಾಗ ನಾನು. ನೋಡಿ, ಫಸ್ಟು ಹೀಗೆ ಔಟ್ಲೈನ್ ಹಾಕ್ಕೊಳ್ಳಿ. ಹಿಂಗೆ ಔಟ್ಲೈನ್ ಹಾಕ್ಕೊಂಬಿಟ್ಟು
ಹೀಗೆ ಔಟ್ಲೈನ್ ಹಾಕ್ಕೊಳ್ಳಿ ಫಸ್ಟು. ಈ ಥರ ಇಲ್ಲಿ ಮಧ್ಯದಲ್ಲಿ ಒಂದು ಈ ಥರ ಹೂವು ಇದೆ, ಇಲ್ಲಿ ಇಟ್ಟಿದ್ದೀವಿ. ಈಗ ಹೂವಿನ ಹಾರ ಹಾಕ್ತಾ ಇದ್ದೀನಿ ನೋಡಿ. ಇವಾಗ ಈ ಥರ ಹೂವು ಸಣ್ಣದಾಗಿ ಮಾಡ್ಕೊಳ್ಳೋದು. ಇವಾಗ ಆಂಬೂರು ಮಲ್ಲಿಗೆ ಸಿಕ್ಕತ್ತಲ್ಲ, ಆ ಮಲ್ಲೆ ಹೂವು ಸಿಕ್ಕತ್ತಲ್ಲ, ಆ ಥರ ಒಂದು ಘಮಲ್ ಇರುವಂಥ ಅಂದರೆ ಒಳ್ಳೆ ಪರಿಮಳ ಇರುವಂಥ ಹಾರ ಹಾಕ್ತಾ ಇದ್ದೀನಿ ಲಕ್ಷ್ಮಿಗೀಗ. ಕಲಶ ಸೇರಿಸ್ಕೊಂಡು ಹಾರ ಹಾಕ್ತಾ ಇದ್ದೀನಿ. ಹೇಗಿದೆ ಹಾರ? ಇವಾಗ ಇದಕ್ಕೆ ಮಧ್ಯ ಕನಕಾಂಬರಿ ಹೂವು ಸೇರಿಸೋಣವಾ? ಕನಕಾಂಬರಿ ಸೇರಿಸೋಣ, ತುಂಬ ಚೆನ್ನಾಗಿರುತ್ತೆ ಕನಕಾಂಬರಿ. ಮಧ್ಯ ಸುಮ್ಮನೆ ಒಂದು ಹಾಗೆ ಮಧ್ಯ ಸುಮ್ಮನೆ ಒಂದೊಂದು ಸಣ್ಣ ಗೀರು ಹಾಕಿದ್ರೂ ಕನಕಾಂಬರಿ ರೆಪ್ರೆಸೆಂಟ್ ಮಾಡುತ್ತೆ ಹಾರದಲ್ಲಿ. ಆಮೇಲೆ ಅಯ್ಯೋ ನನಗೆ ನನಗೆ ಚೆನ್ನಾಗಿ ಹಾಕೋಕ್ಕೆ ಬರಲ್ಲ ರಂಗೋಲಿ, ಅವೆಲ್ಲ ಏನೂ ಇಲ್ಲ, ಸ್ವಲ್ಪ ಅಭ್ಯಾಸ ಅಷ್ಟೇನೆ. ನೀವು ಪ್ರಯತ್ನ ಮಾಡಿದ್ರೆ ಖಂಡಿತ ನಿಮಗೆ ರಂಗೋಲಿ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಇದೆಲ್ಲ ತುಂಬ ಈಸಿ ಇದೆ, ಒಂದೊಂದು ಚುಕ್ಕೆ ಮಧ್ಯ ಅಷ್ಟೇ. ಹಸಿರು ಕಲರ್ ತೊಗೊಂಡು ಮಾಡಿದ್ರೆ ನೋಡಿ ಎಷ್ಟು ಚೆನ್ನಾಗಿ ಬಂತಲ್ವಾ, ಹಾರ ಚೆನ್ನಾಗಿ ಬಂತಲ್ವಾ. ಇವಾಗ ನಾನು ರಂಗೋಲಿ ಇವಾಗ ಹಾಕೋದನ್ನು ಹೇಳ್ತಾ ಇದ್ದೀನಲ್ಲ, ನೀವು ಎಲ್ಲರೂ ತುಂಬ ಸುಲಭ ಹಾಕೋದು. ಆಮೇಲೆ ಇದು ನಮ್ಮ ಸಂಪ್ರದಾಯ, ರಂಗೋಲಿ ಹಾಕೋದು ನಿಜವಾಗ್ಲೂ ನಮ್ಮ ಒಂದು ದೈವಿಕ ಕಲೆ, ಒಂದು ನಮ್ಮ ಸಂಪ್ರದಾಯ. ಅದನ್ನು ನಾವು ನಮ್ಮ ಈಗಿನ ಮಕ್ಕಳಿಗೆ ಹೇಳ್ಕೊಡ್ಬೇಕು. ಆಮೇಲೆ ನಾವು ಅವ್ರು ಗಲೀಜು ಮಾಡ್ತಾರೆ ಅಂತೆಲ್ಲ ಯಾವುದೂ ಅಂದ್ಕೋಬಾರ್ದು, ಕೊಟ್ಬಿಡ್ಬೇಕು ರಂಗೋಲಿನ. ನೀವು ಟ್ರೈ ಮಾಡಿ ನಿಮಗೆ ಬರುತ್ತೆ ಅಂತ ಹೇಳಿ ಅವ್ರನ್ನೂ ಹುರಿದುಂಬಿಸ್ಬೇಕು, ಅವ್ರಿಗೂ ಹೇಳ್ಕೊಡ್ಬೇಕು. ಅವ್ರು ಮೊದಲು ತಪ್ಪು ಮಾಡ್ಬೋದು, ಆಮೇಲೆ ಅವರು ಕಲಿತು ಅವರು ಇಂಟ್ರೆಸ್ಟ್ ತೋರಿಸ್ತಾರೆ. ಒಂಥರ ಸ್ವಲ್ಪ ಕಲರ್ಫುಲ್ಲಾಗಿ ಹೇಳ್ಕೊಟ್ರೆ ಅವರು ತುಂಬ ಇಂಟ್ರೆಸ್ಟ್ ತೋರಿಸ್ತಾರೆ. ಅದೊಂದು ನಮ್ಮ ಸನಾತನ ಧರ್ಮ ಉಳಿಯೋಕ್ಕೆ, ನಮ್ಮ ಪದ್ಧತಿಗಳು ಉಳಿಸೋಕ್ಕೆ ಇದೆಲ್ಲ ಒಂದು ಅನುಕೂಲ ಆಗುತ್ತೆ. ಹಬ್ಬ ಹರಿದಿನಗಳಲ್ಲಿ ಈ ಥರ ಒಂದು ಅಭ್ಯಾಸವನ್ನು ರೂಢಿಸ್ಕೊಂಡ್ರೆ ಕಲೆಗೆ ಒಂದು ಗೌರವ ಕೊಟ್ಟಂಗಾಗತ್ತೆ, ರಂಗೋಲಿ ಕಲೆಗೆ ಒಂದು ಗೌರವ ಕೊಟ್ಟಂಗಾಗತ್ತೆ, ನಮ್ಮ ಸನಾತನ ಧರ್ಮಕ್ಕೊಂದು ಗೌರವ ಕೊಟ್ಟಂಗಾಗತ್ತೆ, ಅದನ್ನು ಉಳಿಸ್ದಂಗಾಗತ್ತೆ. ಸೊ ಇವಾಗ ಹಾರನ ಮುಂದೆ ಹೆಂಗೆ ಅದೇ ಥರ ಹಾರ ಈ ಪೂರ್ತಿ ಲಕ್ಷ್ಮಿಗೆ ಹಾಕ್ತಾ ಇದ್ದೀನಿ. ಲಕ್ಷ್ಮಿ ಕಲಶಕ್ಕೆ ನೋಡಿ ಕೆಳಗಿನ ತನಕ ಬಂದರೆ ತುಂಬ ಚೆನ್ನಾಗಿರುತ್ತೆ. ಈಗ ತೆಂಗಿನಕಾಯಿ ಮೇಲೆ ಒಂದು ಹಾರ ಮಾಡೋಣ. ಇದು ಮಲ್ಲಿಗೆ ಮೊಗ್ಗಿನ ಹಾರ. ಓಕೆ, ಈ ಥರ ಲೈಟಾಗಿ ಒಂದು ಲೈನ್ ಹಾಕ್ಕೊಂಡು ಅದು ಸುತ್ತ ಡೆವಲಪ್ ಮಾಡ್ಕೊಂಡು ಹೋಗೋದು. ಮಲ್ಲಿಗೆ ಮೊಗ್ಗಿನ ಹಾರ. ಇದ್ರ ಮಧ್ಯ ನಾವು ಕನಕಾಂಬರಿ ಹೂವಿಂದ ಒಂದು ಅಲಂಕಾರ ಮಾಡೋಣ. ಮಲ್ಲಿಗೆ ಹೂವಕ್ಕೆ ಇದು ಮಲ್ಲಿಗೆ ಹೂವಿನ ಹಾರ. ಇದಕ್ಕೊಂದು ಗೆಜವಸ್ತ್ರ ಮಾಡೋಣ. ಎಸ್, ಗೆಜವಸ್ತ್ರ. ಇದು ಗೆಜವಸ್ತ್ರ ಹೇಗೆ ಅಂದರೆ ಅದು ಅವರವರ ಸಂಪ್ರದಾಯದಂತೆ ಬಿಳಿದು ಗೆಜ್ಜೆಗಳು. ಬಿಳಿದು ನಾರ್ಮಲಾಗಿ 18 ಗೆಜ್ಜೆ ಅಂತಾರೆ ದೇವಿಗೆ. ಇದ್ರ ಮಧ್ಯೆ ಕುಂಕುಮ ಹಚ್ಚೋಣ ಗೆಜ್ಜೆ ವಸ್ತ್ರಕ್ಕೆ. ಇವಾಗ ತೋಮಾಲೆ ಥರ ಒಂದು ಹಾರ ಮಾಡಾಯಿತು, ಮಲ್ಲಿಗೆ ಹೂವಿನ ಹಾರ ಕಳಸಕ್ಕೆ ಮಾಡಾಯಿತು, ಮತ್ತು ಚಂದ್ರ ಕುಂಕುಮ ಎಲ್ಲ ಇಟ್ಟಾಯಿತು, ಗೆಜ್ಜೆ ವಸ್ತ್ರ ಮಾಡಾಯಿತು. ಈಗ ಇಲ್ಲಿ ಒಂದು ಶಾವಂತಿಗೆ ಹೂವು ಸಿಕ್ಸೋಣವಾ? ಇವಾಗಿಲ್ಲಿ ಶಾವಂತಿಗೆ ಹೂವು ಈಸಿ, ಅದು ಯೆಲ್ಲೋ ಕಲರ್ ಯೂಸ್ ಮಾಡಿ ಒಂದು ಶಾವಂತಿಗೆ ಹೂವು ಇಡ್ಬೋದು. ಇದಕ್ಕೆ ಒಂದು ಸ್ವಲ್ಪ ಶೇಡಿಂಗ್ ಕೊಡೋಣ. ಶೇಡಿಂಗ್ ಕೊಟ್ಟರೆ ಬ್ರೈಟಾಗಿ ಕಾಣುತ್ತೆ. ಈ ರಂಗೋಲಿ ಕಲರ್ಸು ಗ್ರಂಥಿಗೆ ಅಂಗಡಿನಲ್ಲಿ ಸಿಕ್ಕತ್ತೆ. ಮಿಕ್ಸ್ಡ್ ಮಿಕ್ಸ್ಡ್ ರಂಗೋಲಿ ಕಲರ್ಗಳು ಸಿಕ್ಕತ್ತೆ. ಇದೇ ನಾನೇ ತಂದು ಮಿಕ್ಸ್ ಮಾಡಿದೆ ಅನ್ನೋದು ಏನಲ್ಲ. ಮಿಕ್ಸ್ಡ್ ರಂಗೋಲಿ ಅಂತ ಕೇಳಿದ್ರೆ
ಸಿಕ್ಕತ್ತೆ, ಕಲರ್ಗಳು ಕಲರ್ ರಂಗೋಲಿ ಸಿಕ್ಕತ್ತೆ. ಅದರಲ್ಲೇ ಒಂದು ಈ ಬೆಣಚ್ಕಲ್ಲನ್ನ ಪುಡಿ ಮಾಡಿ ಹಾಕಿರ್ತಾರೆ, ಅದು ಭಾಳ ಶೈನಿಂಗ್ ಕೊಡುತ್ತೆ ರಂಗೋಲಿಗೆ. ಈಗ ನಾನು ಕಲಶ ಆಯಿತು, ತೆಂಗಿನಕಾಯಿ ಆಯಿತು, ಆಮೇಲೆ ಶ್ರೀಕಾರ ಆಯಿತು, ಹೂವಿನ ಅಲಂಕಾರ ಮಾಡಿ ಆಯಿತು, ಗೆಜ್ಜೆ ವಸ್ತ್ರದ ಅಲಂಕಾರ ಮಾಡಾಯಿತು. ಇವಾಗ ನಾನು ಅವಳು ಕಮಲದ ಮೇಲೆ ಕೂಡ್ಸೋಣ ಲಕ್ಷ್ಮಿನ, ಅವಳು ಕಮಲೋದ್ಭವೆ ಅಲ್ವಾ, ಅದಕ್ಕೆ ಕಮಲದ ಮೇಲೆ ಕೂಡ್ಸೋಣ. ಇವಾಗ ಒಂದು ಇಲ್ಲಿಂದ ಒಂದು ಕಮಲದು ಡಿಸೈನ್ ಮಾಡ್ಕೊಳ್ಳ. ಈ ಥರ ಕಮಲದು ಡಿಸೈನ್ ಎಲ್ಲರಿಗೂ ಬರುತ್ತೆ ಅನಿಸುತ್ತೆ, ಇದೇನೋ ಕಷ್ಟಕರವಾದ್ದಲ್ಲ. ಒಂದು ಕಮಲ ಈ ಸ್ವಲ್ಪ ಅವಳು ಕೂತಿರೋ ಥರ ಅಂತಂದರೆ ಕಲಶ ಕೂಡಿಸ್ಬೇಕಲ್ವಾ, ಸೊ ಅದನ್ನು ಹೀಗೆ ಅಗಲ ಮಾಡಬೇಕು. ಎಷ್ಟು ಅಗಲ ಆಗುತ್ತೋ ಅಷ್ಟು ಅಗಲ ಮಾಡಿ, ಅಂದರೆ ಆ ಕಲಶ ಕೂತ್ಕೋಬೇಕು ಅದ್ರ ಮೇಲೆ, ಆ ಥರ ಡಿಸೈನ್ ಮಾಡ್ಕೋಬೇಕು ನೋಡಿ. ಈ ಥರ ಓಕೆ. ಇದಕ್ಕಿವಾಗ ಪಿಂಕ್ ತುಂಬೋಣ. ಇದಕ್ಕೆ ಕಲಶ ನಾರ್ಮಲಿ ಕಮಲದ ಹೂವು ಪಿಂಕ್ ಇರುತ್ತೆ, ಸೊ ಇವಾಗ ನಾನು ಪಿಂಕ್ ಕಲರ್ ತುಂಬ್ತಾ ಇದ್ದೀನಿ. ಇವಾಗ ಈ ಹೂವು ಬೇಡ, ತೊಂದರೆ ಇಲ್ಲ, ಈ ಹೂವದ್ದು ಮುಚ್ಚಿಬಿಡೋಣ, ಯಾಕೆಂದರೆ ಕಲಶ ಕೂಡಿಸ್ಬೇಕಲ್ವ ಅದರಲ್ಲಿ. ಹಾಗಾಗಿ ಇವಾಗ ಪಿಂಕ್ ಕಮಲದ ಹೂವಿನಲ್ಲಿ ಕೂಡಿಸ್ತಾ ಇದ್ದೀನಿ ಕಮಲ ಇದನ್ನು ಕಳಸನ. ಈಗ ನಾನು ಪಿಂಕ್ ಹಾಕಿದ್ದೀನಲ್ಲ ಕಮಲದ ಹೂವಕ್ಕೆ, ಅದನ್ನೇ ಸ್ವಲ್ಪ ಲೈಟ್ ಮಾಡಿಕೊಂಡು ಇಲ್ಲಿ ಒಂದು ಶೇಡಿಂಗ್ ಕೊಡೋಣ, ಚೆನ್ನಾಗಿ ಬರುತ್ತೆ ನೋಡಿ. ಇವಾಗ ಇದಕ್ಕೆ ಈ ಲೈಟ್ ಪಿಂಕ್ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ಇದು ಮಾಡಿಕೊಂಡು ಅದಕ್ಕೆ ಶೇಡಿಂಗ್ ಕೊಡೋಣಂತೆ. ಶೇಡಿಂಗ್ ಕೊಟ್ಟರೆ ಒಂಥರ 3D ಎಫೆಕ್ಟ್ ಬರುತ್ತೆ ನೋಡಿ. ಈ ಥರ ಸುಮ್ಮನೆ ಹೀಗೆ. ಇವಾಗ ಇದು ಒಂದೇ ಕಡೆ ಮಾಡಬೇಕು, ಎರಡು ಕಡೆ ಮಾಡಬಾರ್ದು ಇದನ್ನು. ಇದು ಒಂದು ಕಡೆ, ಎರಡು ಕಡೆ ಇದೆ. ಆ ಬಲ್ಜ್ ಆಗಿದೆಯಲ್ಲ, ಆ ಪೋರ್ಷನ್ ಎಫೆಕ್ಟ್ ಬರೋಕ್ಕೆ ಎರಡು ಕಡೆ ಬರಬೇಕು. ಇದು ಬೆಂಡ್ ಆಗಿದೆಯಲ್ಲ, ಅದಕ್ಕೆ ಅದು ಒಂದೇ ಕಡೆ ಬರಬೇಕು. ಕಮಲದ ಹೂಗೆ ಎಲೆ ಮಾಡ್ತೀನಿ. ಎಲೆ ಈ ಥರ, ಇದು ಶೇಪು. ಒಂದು ಸ್ವಲ್ಪ ಏನಾದ್ರು ಕೈ ತಪ್ಪಿದ್ರೆ ಈ ಥರ ಶೇಪ್ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ ನೋಡಿ. ಕಲರು ತುಂಬುವಾಗ ಇದನ್ನೆಲ್ಲ ಕವರ್ ಮಾಡ್ಕೋಬೋದು. ಬರ್ತಾ ಬರ್ತಾ ಸಣ್ಣಗಾಗಬೇಕು ಎಲೆಗಳು. ಓಕೆ, ಈ ಥರ ಹಸಿರಲ್ವಾ ಎಲೆ, ಹಾಗಾಗಿ ಎಲೆ ಹಸಿರನ್ನ ತುಂಬುತ್ತಾ ಇದ್ದೀನಿ, ಹಸಿರು ಎಲೆಗೆ. ಇದುವರೆಗೂ ವರಮಹಾಲಕ್ಷ್ಮಿ ವ್ರತದ ದಿನ
ಹಾಕುವಂಥ ರಂಗೋಲಿಯನ್ನು ನಿಮ್ಮ ಮುಂದೆ ನಿಮಗೆ ಹೇಳ್ಕೊಟ್ಟಿದ್ದೀನಿ. ಎಲ್ಲ ಹೆಣ್ಮಕ್ಳು ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸಿ ರಂಗೋಲಿಯನ್ನು ಹಾಕಿ ಸುಖ ಶಾಂತಿ ನೆಮ್ಮದಿ ಎಲ್ಲರ ಮನೆಯಲ್ಲೂ ಇರಲಿ ಅನ್ನೋದು ನನ್ನ ಕಳಕಳಿಯ ಪ್ರಾರ್ಥನೆ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಶೇಷವಾದ ರಂಗೋಲಿನ ನಿಮಗೆ ಹೇಳ್ಕೊಡ್ತೀನಿ. ನಮಸ್ಕಾರ.